ಇದು ಹೆದ್ದಾರಿಯೋ ಅಥವಾ ಸಾವಿನ ದಾರಿಯೋ ಅನ್ನುವಂಥ ಪ್ರಶ್ನೆ ಬೀದರ್ ಶ್ರೀರಂಗಪಟ್ಟಣ ಹೈವೇಯ ಬಗ್ಗೆ ವ್ಯಕ್ತ ಆಗ್ತಾ ಇದೆ. ಯಾದಗಿರಿಯಲ್ಲಿ 6 ತಿಂಗಳಲ್ಲಿ ಬರೋಬ್ಬರಿ 17 ಮಂದಿ ಸಾವನ್ನಪ್ಪಿದ್ದಾರೆ. ಸುರಪುರ ಶಹಾಪುರ ಮಧ್ಯೆ ಹಾದು ಹೋಗುವಂತ ದಾರಿ ಇದು. ರಾಷ್ಟ್ರೀಯ ಹೆದ್ದಾರಿಯಾಗಿದ್ರೂ ಕೂಡ ರಸ್ತೆ ಅಗಲೀಕರಣ ಆಗಿಲ್ಲ. ಇನ್ನು ರಸ್ತೆ ಕೇಂದ್ರದಿಂದ ರಸ್ತೆ ಅಭಿವೃದ್ಧಿಗಾಗಿ 480 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. ಡಿಪಿಆರ್ ಮಾಡಿ ಟೆಂಡರ್ ಕರೆಯದೆ ಅಧಿಕಾರಿಗಳು ಕಳ್ಳಾಟವನ್ನು ಮಾಡ್ತಾ ಇದ್ದಾರೆ. 15 ದಿನದ ಹಿಂದೆ ಒಂದೇ ಕುಟುಂಬದ 5 ಮಂದಿ ಮೃತಪಟ್ಟಿದ್ರು. ಈ ಹೆದ್ದಾರಿಯಲ್ಲಿ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಜನರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯದ ಪ್ರಮುಖ ಹೆದ್ದಾರಿಯಾಗಿರ್ತಕ್ಕಂಥ ಶ್ರೀರಂಗಪಟ್ಟಣ ಟು ಬೀದರ್ ರಾಷ್ಟ್ರೀಯ ಹೆದ್ದಾರಿಗ ಸಾವಿನ ಹೆದ್ದಾರಿಯಾಗಿ ಬದಲಾಗಿರ್ತಕ್ಕಂಥದ್ದು. ನಿತ್ಯ ಹೊಸ ಸಾವಿರಾರು ವಾಹನಗಳು ಓಡಾಟ ಮಾಡ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿಗ ಬಲಿಗೆ ಕಾಯ್ತಾ ಇರ್ತಕ್ಕಂಥ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಇದು ಏನು ಶ್ರೀರಂಗಪಟ್ಟಣ ಟು ಬೀದರ್ನ ಒಂದು ರಾಷ್ಟ್ರೀಯ ಹೆದ್ದಾರಿಯಾಗಿರ್ತಕ್ಕಂಥದ್ದು. ರಾಜ್ಯದ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಒಂದು ಪ್ರಮುಖ ರಾಷ್ಟ್ರೀಯ ಹೆದ್ದಾರಿ ಆಗಿತ್ತು. ಆದರೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸಾಕಷ್ಟು ಇಕ್ಕಟ್ಟಿನಲ್ಲಿರ್ತಕ್ಕಂಥ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ. ಈ ಒಂದು ರಸ್ತೆಯ ಮೇಲೆ ಸಾಕಷ್ಟು ಅಂದರೆ ನಿತ್ಯವೂ ಸಾವಿರಾರು ವಾಹನಗಳ ಒಂದು ಸಂಚಾರ ಇರ್ತದೆ. ಆದರೆ ಈಗ ಏನು ರಾಷ್ಟ್ರೀಯ ಹೆದ್ದಾರಿಯ ಒಂದು ನಿಯಮದ ಪ್ರಕಾರ ಈ ಒಂದು ರಸ್ತೆ ಅಪ್ಗ್ರೇಡ್ ಆಗಿಲ್ಲ. ಇದರಿಂದಾಗಿ ಏನು ರಸ್ತೆಯ ಮಧ್ಯಭಾಗದಿಂದ ಒಂದು ಕಡೆ 25 ಮೀಟರ್ ಜೊತೆಗೆ ಇನ್ನೊಂದು ಕಡೆ 25 ಮೀಟರ್ ಇರಬೇಕಾಗಿತ್ತು. ಆದರೆ ರಸ್ತೆಯ ಒಂದು ತುದಿಯಿಂದ ಮತ್ತೊಂದು ತುದಿಗೆ ಅಳತೆ ಮಾಡಿದ್ರು ಸಹ 25 ಮೀಟರ್ ಇಲ್ಲ. ಇದರಿಂದಾಗಿ ಏನು ನಿತ್ಯವೂ ಸಾಕಷ್ಟು ಅಪಘಾತಗಳು ಆಗ್ತಿರ್ತಕ್ಕಂಥ ಕಳೆದ ಒಂದು ವಾರದ ಹಿಂದಷ್ಟೇ ಈ ಒಂದು ರಸ್ತೆಯಲ್ಲಿ ಸಂಚಾರ ಮಾಡ್ತಕ್ಕಂಥ ಏನು 5 ಜನರು ಏನು ಜೀವವನ್ನು ಕಳೆದುಕೊಂಡಿದ್ರು. ಇದಕ್ಕೆಲ್ಲ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದರೆ ಈ ಒಂದು ರಸ್ತೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ರಸ್ತೆ ಅಂದ್ರೇನು ಈ ಒಂದು ರಸ್ತೆಯನ್ನು ಈಗ ಅಪ್ಗ್ರೇಡ್ ಮಾಡಿ ಅಗಲೀಕರಣ ಮಾಡಬೇಕಾಗಿತ್ತು. ಆದರೆ ಇದು ರಾಜ್ಯ ಹೆದ್ದಾರಿ ಸಹ ಆಗೋದಕ್ಕೂ ಅಷ್ಟೊಂದು ಅರ್ಹತೆ ಇಲ್ಲದಂಥ ಒಂದು ರಸ್ತೆ ಆಗಿರ್ತಕ್ಕಂಥ ಇದರಿಂದಾಗಿ ಏನು ಇಕ್ಕಟ್ಟಿನಲ್ಲಿ ವಾಹನವನ್ನು ಚಲಾವಣೆ ಮಾಡೋದ್ರಿಂದ ಹಲವು ಜೀವಗಳನ್ನು ಸಹ ಈ ಒಂದು ರಸ್ತೆ ಬಲಿ ಪಡೆದಿರ್ತಕ್ಕಂಥ ಈಗಲೂ ಸಹ ಏನು ಪ್ರತಿನಿತ್ಯವೂ ಸಹ ಅಂದರೆ ಕಳೆದ ಕೇವಲ 1 ತಿಂಗಳಲ್ಲಿ 10 ರಿಂದ 12 ಜನ ಈ ಒಂದು ರಸ್ತೆಯಲ್ಲಿ ಜೀವವನ್ನು ಕಳೆದುಕೊಂಡಿರ್ತಕ್ಕಂಥದ್ದು. ಆದರೆ ಏನು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಈ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಿ ಜನರ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕಾಗಿತ್ತು. ಅವರು ಸಹ ಈ ಒಂದು ಕಡೆ ಗಮನ ವಹಿಸ್ತಾ ಇಲ್ಲ. ಇದರಿಂದಾಗಿ ಏನು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಈಗ ಏನು ಜೀವ ಪಡಿತಕ್ಕಂಥ ಒಂದು ಸಾವಿನ ಹೆದ್ದಾರಿಯಾಗಿ ಈಗ ಮಾರ್ಪಾಡಾಗತಕ್ಕಂಥದ್ದು. ಇದರಿಂದಾಗಿ ಏನು ನಿತ್ಯವೂ ಸಹ ಈ ಒಂದು ರಸ್ತೆ ಮೇಲೆ ಓಡಾಟ ಮಾಡ್ತಕ್ಕಂಥ ವಾಹನ ಸಂಚಾರರು ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಸಂಚಾರ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ಕೂಡ ಈ ಒಂದು ರಸ್ತೆಯನ್ನು ಅಪ್ಗ್ರೇಡ್ ಮಾಡಿ ಅಗಲೀಕರಣ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಿದ್ರೆ ಇನ್ನಷ್ಟು ಜೀವವನ್ನು ಕಳೆದುಕೊಳ್ಳೋದು ಮಾತ್ರ ಗ್ಯಾರಂಟಿ. ಕ್ಯಾಮರಾಮ್ಯಾನ್ ರಫಿ ಜೊತೆ ಪರಶುರಾಮ, ರೇಷನ್ ಸುವರ್ಣ ನ್ಯೂಸ್, ಯಾದಗಿರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.